ಇನ್ನು ಬೆಳಗಾವಿಯಲ್ಲಿ ಧಾರಾಕಾರ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ರೋಗಿಯೊಬ್ಬರು ಪರದಾಡಿದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಆ ರೋಗಿಯ ಪ್ರಾಣವನ್ನ ಗ್ರಾಮಸ್ಥರು ಉಳಿಸಿದ್ದಾರೆ. ಯಾವ ರೀತಿಯಾಗಿ ಹರಸಾಹಸ ಪಡಬೇಕಾಯಿತು ಅಂದ್ರೆ 5 ಕಿಲೋಮೀಟರ್ ಹೆಗಲ ಮೇಲೆ ರೋಗಿಯನ್ನ ಹೊತ್ತು ಗ್ರಾಮಸ್ಥರು ಕರೆದುಕೊಂಡು ಹೋಗಿದ್ದಾರೆ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿರುವಂಥದ್ದು. ಇವರ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ದಟ್ಟ ಕಾಡಂಚಿನಲ್ಲಿ ಈ ಗ್ರಾಮ ಇದೆ. ಆದರೆ ಏನು ಮಾಡೋದು, ಹುಷಾರಿಲ್ಲ ಅಂತ ಅಂದಮೇಲೆ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲೇಬೇಕಲ್ಲ. ತೀವ್ರ ಜ್ವರದಿಂದ ಬಳಲಿ ಮೂರ್ಛೆ ಹೋಗಿದ್ರು ಹರ್ಷದ ಎಂಬ ಮಹಿಳೆ. ಆಸ್ಪತ್ರೆಗೆ ಸೇರಿಸೋಕೆ ಇಲ್ಲಿ ರಸ್ತೆನೂ ಇಲ್ಲ, ಸೇತುವೆನೂ ಇಲ್ಲ. ಪರದಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಸ್ಪತ್ರೆಗೆ ಕರೆ ಮಾಡೋಕೆ ಇಲ್ಲಿ ನೆಟ್ವರ್ಕು ಕೂಡ ಸಿಗೋದಿಲ್ಲ. ಯಾರನ್ನಾರು ಕರೆ ಮಾಡಿ ಕರೆಸೋಣ, 108ಗೆ ಕಾಲ್ ಮಾಡೋಣ ಅಂತಂದ್ರೂ ಅದಕ್ಕೂ ಕೂಡ ಅಲ್ಲಿ ನೆಟ್ವರ್ಕ್ ಇಲ್ಲ. ಕೊನೆಗೆ ಊರಿನ ಗ್ರಾಮಸ್ಥರೇ ಎಲ್ಲರೂ ಸೇರಿ ಅವರನ್ನು ಆಸ್ಪತ್ರೆಗೆ ಈ ರೀತಿಯಾಗಿ ಹೊತ್ಕೊಂಡೇ ಕರ್ಕೊಂಡು ಹೋಗಿದ್ದಾರೆ. ಸುಮಾರು 5 ಕಿಲೋಮೀಟ್ರ್ ಪಾಪ ಗ್ರಾಮಸ್ಥರೆಲ್ಲರೂ ಸೇರಿ ಅವರನ್ನು ಎತ್ಕೊಂಡು ಹೋಗಿದ್ದಾರೆ. ನೋಡಿ ಪಾಪ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ. ತೀವ್ರ ಜ್ವರ ಬಂದಿತ್ತಂತೆ, ಮೂರ್ಛೆ ಬೇರೆ ಹೋಗಿದ್ರಂತೆ. ಹೇಗಾದರೂ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು, ಆರೋಗ್ಯ ಸರಿಪಡಿಸಬೇಕು ಅಂತ ಗ್ರಾಮಸ್ಥರೇ ಎಲ್ಲರೂ ಸೇರಿ ಅವರನ್ನು ಎತ್ಕೊಂಡು ಹೋಗಿದ್ದಾರೆ. ಅವರಿಗೆ ಜ್ಞಾನವೇ ಇಲ್ಲ ಪಾಪ. ಸ್ವಲ್ಪ ದೂರ ಹೋದ ಮೇಲೆ ಯಾವುದೋ ಒಂದು ವೆಹಿಕಲ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟರಗಸ್ತಿ. ಶ್ರೀಧರ್, ನಿಜವಾಗ್ಲೂ ಕೂಡ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ತೀರಾ ಬೇಸರ ಅನ್ಸುತ್ತೆ. ಒಂದು ಅನಾರೋಗ್ಯ ಇದೆ ಅಂತಂದ್ರೂ ಒಂದು ಹಾಸ್ಪಿಟಲ್ಗೆ ಹೋಗಬೇಕು, ಮೂಲಭೂತ ಸೌಕರ್ಯ ಅದನ್ನು ಪಡ್ಕೊಳ್ಳೋದಕ್ಕೆ 5 ಕಿಲೋಮೀಟ್ರ್ ಈ ಥರ ಎಲ್ಲ ಹರಸಾಹಸ ಪಡ್ಕೊಂಡು ಹೋಗಬೇಕು ಅಂತಂದರೆ ಬೇಸರ ಆಗುತ್ತೆ. ಸದ್ಯ ಆ ಮಹಿಳೆಯ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ, ಟ್ರೀಟ್ಮೆಂಟ್ ಎಲ್ಲ ಸಿಗ್ತಾ ಇದೆಯಾ ಹೇಗೆ ಅಂತ? ನೀತಿ, ಈ ಒಂದು ಘಟನೆ ಅಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಖಾನಾಪುರ ತಾಲೂಕು ದಟ್ಟ ಅರಣ್ಯ ಇರ್ತಕ್ಕಂಥ ಒಂದು ಪ್ರದೇಶ. ಈ ಒಂದು ದಟ್ಟವಾದಂತ ಕಾಡಂಚಿನಲ್ಲಿ ಇರ್ತಕ್ಕಂಥ ಅಂಗಾವ್ ಅನ್ನುವಂಥ ಗ್ರಾಮದ 36 ವರ್ಷದ ಹರ್ಷದ ಹರಿಶ್ಚಂದ್ರ ಗಾದಿ ಅನ್ನುವಂತ ಒಂದು ಮಹಿಳೆ ಇದ್ದಾಳೆ. ಅವಳಿಗೆ ತೀವ್ರ ಜ್ವರದಿಂದ ಏನಂದ್ರೆ ಮೂರ್ಛೆ ಹೋಗ್ತಾಳೆ. ಮೂರ್ಛೆ ಹೋದ ಬಳಿಕ ಕಳೆದ 15 ದಿನಗಳಿಂದ ಧಾರಾಕಾರವಾಗಿ ಖಾನಾಪುರದ ಪಶ್ಚಿಮ ಘಟ್ಟಗಳ ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ಗ್ರಾಮದಿಂದ 5 ಕಿಲೋಮೀಟರ್ ವರೆಗೆ ಈ ಒಂದು ಮಹಿಳೆಯನ್ನ ಗ್ರಾಮಸ್ಥರು ಹೆಗಲ ಮೇಲೆ ಹೊತ್ಕೊಂಡು ಬರುವಂತದ್ದು. ಅಂದ್ರೆ ಕಟ್ಟಿಗೆ ಸ್ಟ್ರೆಚರ್ ಅನ್ನ ಮಾಡ್ಕೊಂಡು ಅದರಲ್ಲಿ ಆ ಒಂದು ರೋಗಿಯನ್ನ ಅದ್ರ ಮೇಲೆ ಮಲಗಿಸಿ ಆ ಮಳೆಯಲ್ಲೇ 5 ಕಿಲೋಮೀಟರ್ ಒಂದು ಹೊತ್ಕೊಂಡು ಬರ್ತಾರೆ. ತದನಂತರ ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಹೋಗಿ ಮೊಬೈಲ್ ನೆಟ್ವರ್ಕ್ ಬರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಒಂದು ಜಾಂಬೋಟಿ 108 ನಂಬರ್ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ ಕರೆಸಲಾಗುತ್ತೆ. ತದನಂತರ ಆಂಬ್ಯುಲೆನ್ಸ್ ನ ಮೂಲಕ ಈ ಒಂದು ರೋಗಿಯನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀತಿ ಪ್ರಮುಖವಾಗಿ ಒಂದು ಅಂಶ ನೋಡ್ಬೇಕಂದ್ರೆ ಕಳೆದ ಹಲವು ದಶಕಗಳಿಂದ ಬೆಳಗಾವಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾಡಂಚಿನಲ್ಲಿರ್ತಕ್ಕಂಥ ಜನರಿದ್ದಾರೆ, ಅವ್ರು ಇಂಥದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಮಳೆಗಾಲ ಬರಲಿ ಅಥವಾ ವರ್ಷದ 12 ತಿಂಗಳು ಕೂಡ ಆ ಗ್ರಾಮದಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೊಳಗಾದ್ರೆ ಅವರು ಕಾಲ್ನಡಿಗೆಯಲ್ಲಿ ನಡ್ಕೊಂಡ್ ಬರ್ಬೇಕಾಗತ್ತೆ. ತದನಂತರ ರಸ್ತೆ ಇದ್ದಂತ ಸ್ಥಳದಲ್ಲಿ ಬಂದು ಅಲ್ಲಿನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಹೋಗ್ಬೇಕಾಗತ್ತೆ. ಈಗ ಈ ಒಂದು ಹರ್ಷದ ಆರೋಗ್ಯದಲ್ಲಿ ಕೂಡ ಈಗ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ. ಜೊತೆಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ನೀತಿ, ಎಲ್ಲೆಲ್ಲಿ ಕಾಡಂಚಿನ ಪ್ರದೇಶದಲ್ಲಿ ವಾಸವಾಗಿದ್ದಾರೋ ಅಲ್ಲಿ ಆ ಒಂದು ಜನರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವಂತ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡ್ಬೇಕಾಗತ್ತೆ, ಸರ್ಕಾರ ಮಾಡ್ಬೇಕಾಗತ್ತೆ. ಮಾನವೀಯತೆ ದೃಷ್ಟಿಯಿಂದ ಆದ್ರೂ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಜೀವಗಳು ಬದುಕುಳಿಯೋದಕ್ಕೆ ಜೊತೆಗೆ ತುರ್ತು ಸೌಲಭ್ಯಗಳಿಗೆ ಬೇಕಾದಂತ ಅವಶ್ಯಕತೆ ಇರ್ತಕ್ಕಂಥ ಮೂಲಭೂತ ಸೌಲಭ್ಯ ಕಲ್ಪಿಸಿಕೊಡುವಂತ ಕೆಲಸವನ್ನ ಮಾಡಬೇಕು. ಈ ಹಿಂದೆ ಅನೇಕ ಶಾಸಕರು ಸಂಸದರಲ್ಲಿ ಗೆದ್ದು ಬಂದ್ರು ಕೂಡ ಯಾರು ಕೂಡ ಈ ಕಾಡಂಚಿನಲ್ಲಿರ್ತಕ್ಕಂಥ ಜನರ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ಈ ರೀತಿಯ ಪರದಾಡುವಂತ ಸನ್ನಿವೇಶ ನಿರಂತರವಾಗಿ ಖಾನಾಪುರ ತಾಲೂಕಿನ 16 ಗ್ರಾಮದ ಒಂದು ಗ್ರಾಮಸ್ಥರು ಇದೇ ರೀತಿ ಒಂದು
ಅನುಭವಿಸ್ತಾ ಇದ್ದಾರೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೇರೆ